ಆಮೇಲೆ ಕಾವು ಅಲ್ಲಿ ಕನಕಪುರಕ್ಕೆ ಬಂದಿದ್ದು ಮನೆಗೆ ಹೋದ್ರು ಹಂಗೆ. ಇನ್ನೊಂದ್ಸಲ ಬಂದಾಗ ಕರ್ಕೊಬತ್ತೀನಿ ಕಾವು ಅವ್ರನ್ನ. ಎಲ್ರೂ ಕರ್ಕೊಬತ್ತೀನಿ. ಎಲ್ಲರ ಮೇಲೂ ನಿಮ್ಮ ಪ್ರೀತಿ ಇರಬೇಕು. ಮಾಡ್ತೀನಿ ಕನ್ನಡ, ಡೈರೆಕ್ಷನು ಮಾಡ್ತೀನಿ, ಆ್ಯಕ್ಟಿಂಗು ಎಲ್ಲ ಮಾಡ್ತೀನಿ, ಎಲ್ಲೂ ಸಪೋರ್ಟ್ ಮಾಡೋಣ ಸಾಕು. ಸಖತ್ ಖುಷಿ ಆಯಿತು. ಚನ್ನಪಟ್ಟಣಕ್ಕೆ ಮತ್ತೆ ಬರ್ತಾ ಇರ್ತೀನಿ. ಎಲ್ಲ ಕಡೆ ಹೇಳ್ದಂಗೆ ಇಲ್ಲೂ ಒಂದು ಹೇಳ್ಬೇಕಂದ್ರೆ ಟಕರ ಟಮ್ಟೇಟು ಚನ್ನಪಟ್ಟಣ ಜನ ಯಾವತ್ತಿದ್ರು ಅಲ್ಟಿಮೇಟು. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಇಷ್ಟೊತ್ತವರೆಗೂ ನನಗೋಸ್ಕರ ನನಗೆ ಈ ಪ್ರೀತಿ ಪಡಿಗೆ ನನಗೆ ಆ ಯೋಗ್ಯತೆ ಇದ್ದದೋ ಇಲ್ಲವೋ ಗೊತ್ತಿಲ್ಲ. ಅದನ್ನು ಉಳಿಸ್ಕೊತೀನಿ ಕೊನೆವರೆಗೂ. ಧನ್ಯವಾದಗಳು. ಇಷ್ಟು ಹೊತ್ತಿಂದ ಗಿಲ್ಲಿ ನೋಡಕ್ ಕಾಯ್ತಾ ಇದ್ರಲ್ವಾ? ನೋಡಿ ಖುಷಿ ಆಯ್ತಾ ಚನ್ನಪಟ್ಟಣ? ಅದಕ್ಕೆ ನಮ್ಮ ಗಿಲ್ಲಿ ಎಷ್ಟು ಕಾರಣನೋ ಇಲ್ಲಿ ಬಂದಿದ್ದು. ಇವ್ರು ಇಲ್ಲಿ ಬರೋದಕ್ಕೆ ಮುಖ್ಯವಾದ ಕಾರಣ ಯೋಗೇಶ್ವರ್ ಸರ್ ಅವರು. ಆ ನಾಯಕ, ಈ ನಾಯಕನನ್ನ ಈ ವೇದಿಕೆಗೆ ಬರಮಾಡ್ಕೊಂಡ್ರು. ಆ್ಯಂಡ್ ನಮ್ಮ ವರುಣ್ ಸ್ಟುಡಿಯೋಸ್ನ ವರುಣ್ ಅವರು, DK ಶಿವಕುಮಾರ್ ಸರ್ ಅವರು, DK ಸುರೇಶ್ ಸರ್ ಅವರು ಹಾಗೂ ದೂಂತೂರು ವಿಶ್ವನಾಥ್ ಸರ್ ಅವರು, ಇವರೆಲ್ಲರೂ ಸೇರಿ ಇಷ್ಟು ಪ್ರೀತಿಯಿಂದ ನಿಮ್ಮೆಲ್ಲರ ಪ್ರೀತಿಯನ್ನು ಗಿಲ್ಲಿಯವರು ಕೊಡೋದಕ್ಕೆ ಸಾಧ್ಯ ಆಗಿದೆ ಈ ವೇದಿಕೆಯಲ್ಲಿ. ಒಂದ್ಸಲ